guys, welcome back to my YouTube channel. Hi, welcome back to my vlog. New Year ಬರೋವರೆಗೂ ಟೈಮ್ ನೋಡಿ guys, ನಮ್ಮ ಅದಕ್ಕೆ ನಾವೇನೇನೋ ರೆಸಿಪಿ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಬಿರಿಯಾನಿ ಮಾಡಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂತಾ ಇದ್ದಾರೆ. ನಾವು ಒಂಚೂರು ರೆಡಿ ಆಗೋಣ. ಏನಕ್ಕೆ? ನ್ಯೂ ಇಯರ್ ಇಯರ್ ಎಂಡಿಂಗ್ ತಾನೇ ಇವಾಗಿನ ನಮಗೆ ಹೊಸ ವರ್ಷ ಅದೇ ಹೆಂಗೆ? ನಾವು ರಾತ್ರಿ ಅಲ್ವಾ, ಎಷ್ಟು ಈಗ ಟೈಮ್ ಎಷ್ಟು ಗೊತ್ತಿಲ್ಲ, ಒಂದು 8 ಗಂಟೆ ಆಗಿರ್ಬೋದು. ಈ 8 ಅಂದರೆ ಇನ್ನೊಂದು 4 ಅವರ್ ಕಳೆದ್ಮೇಲೆ ಅಲ್ವಾ ನಾವು ಕೇಕ್ ಕಟ್ ಮಾಡೋದು. ಅದಕ್ಕೆ ಹೊಸ ವರ್ಷ. ಹೌದಾ? ಅಲ್ಲಿವರೆಗೂ ಎದ್ದಿರ್ತೀಯ ನೀನು? ನೀವೇ ಎದುರಿಸ್ರಿ, ನಾನು ಮನೆ ಕಂಡ್ತೀನಿ. ನೋಡಿ ಗೈಸ್, ಕಸನೇ ಗುಡಿಸಿಲ್ಲ. ಇಯರ್ ಎಂಡಿಂಗ್ ಮಾಡ್ತೀನಿ ಅಂತ ಬಂದೈತೆ, ಕಸನೇ ಗುಡಿಸಿಲ್ಲ, ಹಂಗೆ ಓದ್ತಾಯ್ತು. ನೋಡಿ ಗೈಸ್, ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾನು, ನನ್ನ ತಮ್ಮ, ನನ್ನ ಅತ್ತೆ ಇಷ್ಟು ಜನ ಸೇರಿಬಿಟ್ಟು ಏನೇನೋ ಮಾಡ್ತೀವಿ. ಈ ವ್ಲಾಗ್ ಫುಲ್ಲು ನೋಡ್ರಿ, ನಾವು ಹೆಂಗೆ ಮಾಡಿರ್ತೀವಿ ಏನು ಅಂತ ಅಷ್ಟೇ. ನೋಡಿ ಗೈಸ್, ಇಲ್ಲೋಡಿ ಗೈಸ್, ಅವಾಗ ಹೇಳಿದ್ರೆ ಇವಾಗ ಮಾಡ್ತಾ ಇದ್ವಿ. ಸುಮ್ಮನೆ ಕುತ್ಕೊಳ್ಳಿ. ಇವಾಗ ನಮ್ಮ ಮನೇಲಿ ಅದು ಮಾಡ್ತಿರ್ವಲ್ಲ, ಒಂಚೂರು ಹೆಲ್ಪ್ ಮಾಡ್ಬೇಕು ತಾನೆ. ನಾನು ಕಟಿಂಗ್ ಮಾಡ್ಸೋಕೋತಿಲ್ವಾ? ಇವಾಗ ಮಾಡ್ಬೇಕು ತಾನೆ. ಬಂದು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ಯಾ? ಇನ್ನು ನಾಳೆ ಇರೋ ನ್ಯೂ ಇಯರ್ಗೆ. ಇವತ್ತು ರಾತ್ರಿ ತಾನೇ ಮಾಡೋದು, ನಾಳೆ ನಾವೆಲ್ಲ ಬಿರಿಯಾನಿ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಫೋನಲ್ಲಿ ಸ್ಟೋರೇಜ್ ಇದ್ದರೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇಷ್ಟು ಮಾಡಿದ್ದೀವಿ. ಆ್ಯಕ್ಚುಲಿ ಇನ್ನೂ ಹಾಕಬೇಕಿತ್ತು ವೀಡಿಯೋ, ಅದೇನು ಫೋನ್ ಸ್ಟೋರೇಜ್ ಫುಲ್ಲಾಗಿ ವೀಡಿಯೋ ಸ್ಟಾಪ್ ಆಯಿತು. ಅದಕ್ಕೆ ಇವಾಗೆಲ್ಲ ಡಿಲೀಟ್ ಮಾಡಿ ಒಂದು ಸ್ವಲ್ಪ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಪ್ಪ ಗೈಸ್, ಇನ್ನು ಲಾಸ್ಟಿಗಾದರೂ ಬಂದಿದ್ದು ನೋಡು, ಎಲ್ಲ ಪೇಪರೆಲ್ಲ ಇದಾಗ್ತಾವನೆ. ಎಲ್ಪ್ ಮಾಡೋ ಅಂದರೆ ಹಿಂಗೆ ಮಾಡೋದೇನು. ಏನು ಬರುತ್ತೆ ಇವಾಗ ಬಂದ? ನಾನು ಆಲೇ ಮಾಡಿದ್ದೀನಿ. ಮಾಡು, ನಾನು ಅದಕ್ಕೆ ಮದ್ದಿಗೆ ಕೈ ಕೊಟ್ಟೋಗೋದು. ನಿನ್ನ ಅದಂಥ ಬುದ್ಧಿನೇ ಬಿಡು. ಗೈಸ್, ಈಚೆಗಡೆ ಬಂದು ಬೆಂಕಿಯಲ್ಲಿ ಚಿಕನ್ನ ಸುಟ್ಕೊಂಡು ತಿನ್ಬೇಕಂತ ಪ್ಲ್ಯಾನ್ ಮಾಡಿ ಏನೇನೋ ರೆಡಿ ಮಾಡ್ತಾ ಇದ್ದೀವಿ. ಇದ್ರಕ್ಕೆ ಆಗ್ತದೆ ಅಂತ ಅಡ್ಡಟ ಮಾಡು, ಅದನ್ನ ಬೇಯಕ್ಕೆ ಇಷ್ಟೊತ್ತಾಗ್ತಿತ್ತು. ನಮ್ಮತ್ತೆ ಇದಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಫೋನ್ ನೋಡ್ಕೊಂಡು ಕೂತ್ಕೊಂಡವ್ರೆ. ಬಾ ಟೇಸ್ಟ್ ನೋಡೋಣ. ಚೆನ್ನಾಗೈತಾಕ? ಮಾಡಿಟ್ಟಿರೋ ಬಿರಿಯಾನಿ ಬಿಟ್ಟು ಇದೇನೋ ಮಾಡೋಕ್ಕೆ ಬಂದು 11:30 ಟೈಮೇ ಆಗೋಯ್ತು. ಇದನ್ನೆಲ್ಲ ಮುಗಿಸ್ಕೊಂಡು ಬಂದು ಊಟ ಮಾಡಿ ಕೇಕ್ ಕಟ್ ಮಾಡೋ ಅಷ್ಟರಲ್ಲಿ 12 ಗಂಟೆ ಆಯಿತು. ನನ್ನ ವ್ಲಾಗ್ ನೋಡೋ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇದ್ದು ಈ ವರ್ಷದಲ್ಲಿ ನಾನು 1K ಸಬ್ಸ್ಕ್ರೈಬ್ಸ್ನ ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು. ಥ್ಯಾಂಕ್ ಯು.